ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಪ್ರಶ್ನೆ: ಪೇತ್ರನು ಕಿವಿಯನ್ನು ಕತ್ತರಿಸಿದ ಮಹಾಯಾಜಕನ ಆಳಿನ ಹೆಸರೇನು? ನಿಮ್ಮ ಆಪ್ಷನ್ಸ್: ಎ ಎಲಿಯಾಜರ್, ಬಿ ಗೊಲಿಯಾತ್, ಸಿ ಮಲ್ಕನು, ಡಿ ಮಾರ್ಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಲ್ಕನು. ಪ್ರಶ್ನೆ: ಎಲ್ಲಿ ದರ್ಶನಗಳಿಲ್ಲವೋ ಅಲ್ಲಿನ ಜನರು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ ದೂಷಿಸಲ್ಪಡುತ್ತಾರೆ, ಬಿ ಹಾಳಾಗುತ್ತಾರೆ, ಸಿ ನಾಶವಾಗುತ್ತಾರೆ, ಡಿ ಹೆಚ್ಚಿಸಲ್ಪಡುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಶವಾಗುತ್ತಾರೆ. ಪ್ರಶ್ನೆ: ತನಗೆ ಸಂಬಂಧವಿಲ್ಲದ ವಿಷಯದ ಮಾತುಕತೆಯಲ್ಲಿ ಬಂದು ಭಾಗವಹಿಸುವವನನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ನಾಯಿಯ ಕಿವಿ ಹಿಂಡುವವನು, ಬಿ ಹಂದಿಯ ಮೂಗಿನಲ್ಲಿರುವ ಬಂಗಾರದ ಒಡವೆ, ಸಿ ತಾನು ತೋಡಿದ ಹಳ್ಳದಲ್ಲಿ ತಾನೇ ಬೀಳುವವನು, ಡಿ ತಾನು ಕುಳಿತಿರುವ ಕೊಂಬೆಯನ್ನು ತಾನೇ ಕಡಿಯುವವನು. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಇಸ್ರಾಯೇಲಿನಲ್ಲಿ ಮೊದಲ ಆಲಯವನ್ನು ಯಾರು ಕಟ್ಟಿಸಿದರು? ನಿಮ್ಮ ಆಪ್ಷನ್ಸ್: ಎ ಸೊಲೊಮೋನನು, ಬಿ ದಾವೀದನು, ಸಿ ನೆಹೆಮಿಯ, ಡಿ ಅಹಾಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೊಲೊಮೋನನು. ಪ್ರಶ್ನೆ: ಎರಡನೇ ಮರಣಕ್ಕೆ ಯಾವುದರ ಮೇಲೆ ಅಧಿಕಾರವಿಲ್ಲ? ನಿಮ್ಮ ಆಪ್ಷನ್ಸ್: ಎ ಧರ್ಮಶಾಸ್ತ್ರದ ಅಧೀನದಲ್ಲಿರುವವರು, ಬಿ ಮೊದಲ ಪುನರುತ್ಥಾನದಲ್ಲಿರುವವರು, ಸಿ ಮದುವೆಯ ವಸ್ತ್ರಗಳನ್ನು ತೆಗೆದಿರುವವರು, ಡಿ ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ದಾನಿಯೇಲನನ್ನು ಸಿಂಹಗಳ ಗವಿಯಲ್ಲಿ ಹಾಕಿದ ರಾಜ ಯಾರು? ನಿಮ್ಮ ಆಪ್ಷನ್ಸ್: ಎ ಬೆಲ್ತೆಶಚ್ಚರ, ಬಿ ನೆಬುಕಡ್ನೆಚ್ಚರ್, ಸಿ ದಾರ್ಯಾವೇಶ, ಡಿ ಯೆಹೋಷಾಫಾಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಯೇಸುವು ರೂಪಾಂತರದ ಬೆಟ್ಟಕ್ಕೆ ಪೇತ್ರನೊಂದಿಗೆ ಇನ್ನೂ ಯಾವ ಇಬ್ಬರು ಶಿಷ್ಯರನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋದನು? ನಿಮ್ಮ ಆಪ್ಷನ್ಸ್: ಎ ಮತ್ತಾಯ ಮತ್ತು ನತಾನಿಯೇಲ್, ಬಿ ಯೋಹಾನ ಮತ್ತು ಯಾಕೋಬ, ಸಿ ತೋಮ ಮತ್ತು ಬಾರ್ತಲೋಮಾಯ, ಡಿ ಕಾನಾನ್ಯದ ಸಿಮೋನ ಮತ್ತು ತದ್ದಾಯ. ಸರಿಯಾದ ಉತ್ತರ ಆಪ್ಷನ್ ಬಿ ಯೋಹಾನ ಮತ್ತು ಯಾಕೋಬ. ಪ್ರಶ್ನೆ: ಮೊದಲಿಗೆ ತನ್ನಲ್ಲಿಯೇ ಜೀವವನ್ನು ಹೊಂದಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ದೇವರು, ಬಿ ಯೇಸು, ಸಿ ಕರ್ತನು ಮತ್ತು ಯೇಸು, ಡಿ ಕರ್ತನು ಯೇಸು ಮತ್ತು ಲೂಸಿಫರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇವರು. ಪ್ರಶ್ನೆ: ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ ಎಷ್ಟು ಅಧ್ಯಾಯಗಳಿವೆ? ನಿಮ್ಮ ಆಪ್ಷನ್ಸ್: ಎ 65, ಬಿ 66, ಸಿ 59, ಡಿ 48. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 66. ಪ್ರಶ್ನೆ: ಡ್ಯಾಶ್ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ನಿಮ್ಮ ಆಪ್ಷನ್ಸ್: ಎ ನರಕದಲ್ಲಿರುವವರು, ಬಿ ಸತ್ತವರ, ಸಿ ಎಲ್ಲ ಜನರ, ಡಿ ಭಕ್ತಿಹೀನರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಕ್ತಿಹೀನರ. ಪ್ರಶ್ನೆ: ಈತನು ಸತ್ಯವಾದವನು ಎಂದು ನಮಗೆ ಅರ್ಥ ಮಾಡಿಸಲು ಬಂದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಯೆಹೋವ, ಬಿ ಎಲಿಯಾ, ಸಿ ಸ್ನಾನಿಕನಾದ ಯೋಹಾನ, ಡಿ ದೇವಕುಮಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದೇವಕುಮಾರ. ಪ್ರಶ್ನೆ:
ಸ್ತೆಫಾನನಿಗೆ ಕಲ್ಲುಗಳನ್ನು ಎಸೆದ ಮೇಲೆ ಏನಾಯಿತು? ನಿಮ್ಮ ಆಪ್ಷನ್ಸ್: ಎ ಸತ್ಯವೇದದಲ್ಲಿ ಇದರ ಬಗ್ಗೆ ಉಲ್ಲೇಖವಿಲ್ಲ, ಬಿ ನಿದ್ರೆ ಹೋದನು, ಸಿ ಪರಲೋಕಕ್ಕೆ ಹೋದನು, ಡಿ ಪುನರುತ್ಥಾನ ಹೊಂದಿದನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿದ್ರೆ ಹೋದನು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ.